ನಾವು ಕಳೆದ 12 ಮತ್ತು 13ನೇ ತಾರೀಕಿಗೆ ನಾವು ಕೇಂದ್ರದ ಆರೋಗ್ಯ ಸಚಿವರು ಡಾಕ್ಟರ್ ಹರ್ಷವರ್ಧನ್ ಮತ್ತು ಕೇಂದ್ರದ ವಾಣಿಜ್ಯ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇವರನ್ನ ಕೇಂದ್ರ ಕ್ಯಾಂಪ್ಕೋ ಮತ್ತು ಸಂಸದರ ಒಂದು ನಿಯೋಗ ಸನ್ಮಾನ್ಯ ರೈಲ್ವೆ ಸಚಿವರಾದಂಥ ಶ್ರೀ ಸದಾನಂದ ಗೌಡರ ನೇತೃತ್ವದಲ್ಲಿ ಭೇಟಿ ಮಾಡಿದೆ. ಆ ಭೇಟಿಯಲ್ಲಿ ನಮ್ಮದು ಒಂದು 5-6 ಬೇಡಿಕೆಗಳು ಇತ್ತು. $1 ಅಡಿಕೆ ಕಳೆದ 2012-13ರಲ್ಲಿ ಭಾರತಕ್ಕೆ ಇಂಪೋರ್ಟ್ ಆಗಿದೆ. ಅಡಿಕೆ ಭಾರತದಲ್ಲಿ ಅಡಿಕೆ ಬೇಕಾದಷ್ಟು ಬೆಳೆದರೂ ಕೂಡ ಅಡಿಕೆಯನ್ನು ಇಂಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಅಡಿಕೆಯನ್ನ ಇಂಪೋರ್ಟ್ ಮಾಡಬಾರ್ದು, ಅಡಿಕೆ ಇಂಪೋರ್ಟ್ಗೆ ಬ್ಯಾನ್ ಮಾಡಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ. ನಾವು ಈ ವಾಣಿಜ್ಯ ಸಚಿವರಿಗೆ ಪ್ರಮುಖವಾಗಿದ್ದಂಥದ್ದು ಬಾಂಗ್ಲಾದ ಬೋರ್ಡರ್ಗಳಲ್ಲಿ, ಬಾಂಗ್ಲಾದ ಗಡಿಗಳಲ್ಲಿ ನಿರಾತಂಕವಾಗಿ ಅಡಿಕೆ ಭಾರತಕ್ಕೆ ಬರುತ್ತೆ. ಅದಕ್ಕಾಗಿ ಬಾಂಗ್ಲಾದ ಬೋರ್ಡರ್ ಅಲ್ಲಿ ಬರುವಂತ ಅಡಿಕೆಯನ್ನು ಕೂಡ ಅದನ್ನ ಅಲ್ಲಿ ಬೋರ್ಡರ್ ಅನ್ನ ಟೈಟ್ ಮಾಡಬೇಕು ಅಂತ ಹೇಳುವಂತ ಸಂಗತಿಯನ್ನ ನಾವು ಕೇಳಿದ್ದೇವೆ. ಏನು ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ಇದೆ, ಈ ಸುಪ್ರೀಂ ಕೋರ್ಟಿನ ದಾವೆಯಲ್ಲಿ ಅಡಿಕೆಯ ಏನು ಪರವಾಗಿ ವಾದ ಮಾಡುವುದಕ್ಕೊಬ್ಬ ಸೀನಿಯರ್ ಕೌನ್ಸಿಲ್ ಅನ್ನು ಮಾಡಬೇಕು ಮತ್ತು ಅಡಿಕೆಯಲ್ಲಿರುವಂತಹ ಉಪಯೋಗಗಳು, ಅದಕ್ಕೆ ಆಗುವಂತ ಉಪಯೋಗಗಳೇನಿದೆ, ಅಡಿಕೆಯಲ್ಲಿ ಒಳ್ಳೆ ಗುಣಗಳಿದೆ, ಇದನ್ನೆಲ್ಲವನ್ನ ಒಂದು ತಜ್ಞರ ಸಮಿತಿ ಮಾಡಿ ಒಂದು ಇದನ್ನು ತಯಾರು ಮಾಡಿ ಸುಪ್ರೀಂ ಕೋರ್ಟಿಗೆ ಕೊಡಬೇಕು ಅಂತ ಹೇಳುವಂಥದ್ದನ್ನ ನಾವು ಆರೋಗ್ಯ ಸಚಿವರಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಯೆಲ್ಲೋ ಡಿಸೀಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಭಾರಿ ದೊಡ್ಡ ಸಮಸ್ಯೆ ಇದೆ. ಅದಕ್ಕೂ ಕೂಡ ಒಂದು ಸ್ಪೆಷಲ್ ಪ್ಯಾಕೇಜ್ ಅನ್ನ ಕೊಡಬೇಕು ಅಂತ ಹೇಳುವಂಥದ್ದನ್ನ ನಾವು ನಮ್ಮ ಮನವಿಯಲ್ಲಿ ಕೇಳಿದ್ದೇವೆ. ಅಡಿಕೆ ಮೇಲೆ ನಮ್ಮದು ಯಾವುದೇ ಇದಿಲ್ಲ, ನಾವು ಅದನ್ನು ಬ್ಯಾನ್ ಮಾಡುವಂತ ಯಾವುದೇ ಆಲೋಚನೆಗಳನ್ನು ನಾವು ಮಾಡಲಿಲ್ಲ ಅಂತ ಹೇಳುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವರು ನಮಗೆ ಹೇಳಿದ್ದಾರೆ. ಮಿಲಿಟರಿಯ ಕ್ಯಾಂಟೀನುಗಳಲ್ಲಿ ಅದನ್ನು ಚಾಕ್ಲೇಟ್ ಅನ್ನು ಎಲ್ಲ ಕಡೆ ಸ್ವದೇಶಿ ಚಾಕ್ಲೇಟ್ ಸಿಗುವ ಹಾಗೆ ಮಾಡಬೇಕು ಅಂತ ನಾವು ಅದರ ಡೆಪ್ಟಿ ಡೈರೆಕ್ಟರ್ ಜನರಲ್ ಮಿಲಿಟರಿಯ ಇವರನ್ನು ಕಂಡಿದ್ದೇವೆ. ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇನ್ನು ಕೃಷಿ ಯಂತ್ರ ಮೇಳ 2015 ಏನು ಜನವರಿ 24, 25, 26ಕ್ಕೆ 2015ನೇ ವರ್ಷದಲ್ಲಿ ನಡೀತದೆ. ಅಲ್ಲಿಗೆ ನಾವು ಅದರ ಉದ್ಘಾಟನೆ ಮಾಡುವುದಕ್ಕಾಗಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನು ನಾವು ಕೇಳಿಕೊಂಡಿದ್ದೇವೆ.